ಪ್ರಜಾವಾಣಿಯ ವತಿಯಿಂದ ಡೈರೆಕ್ಟರ್ ಆಗಿರ್ತಕ್ಕಂಥ ಸೌಭಾಗ್ಯ ಲಕ್ಷ್ಮಿ, ನಾವು ಲಕ್ಷ್ಮಿ ಅಂತ ಕರಿತೀವಿ, ನಮ್ಮ ಅಕ್ಕನ ಮಗಳು ಅದಕ್ಕೆ. ಮತ್ತು ಚೀಫ್ ಎಡಿಟರು ನಮ್ಮ ಪ್ರಜಾವಾಣಿ ಭಾಗದಲ್ಲಿ ನಮ್ಮ ರವೀಂದ್ರ ಭಟ್ರು ಇದ್ದಾರೆ, ಡೆಕ್ಕನ್ ಹೆರಾಲ್ಡ್ ಸುಬ್ರಹ್ಮಣ್ಯ ಅವರಿದ್ದಾರೆ, ಮತ್ತೆಲ್ಲ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಕೂಡ ನನ್ನ ಗೌರವನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರ್ಯಾರು ಇಲ್ಲಿ ಈ ಕಾರ್ಯಕ್ರಮದ ಸಹಕಾರವನ್ನು ಮಾಡಿದ್ದಾರೆ ಆ್ಯಡ್ 6 ವತಿಯಿಂದ, ಮತ್ತು ಯಾರ್ಯಾರು ಸ್ಪಾನ್ಸರ್ಸು ಇದೆಲ್ಲರೂ ಕೂಡ, ಯಾಕೆಂದರೆ ಇದೆಲ್ಲ ಟೀಮ್ ವರ್ಕ್ ಅವ್ರದ್ದೆಲ್ಲರದ್ದು ಕೂಡ, ಅವರಿಗೂ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಇದರಿಂದ ಉಪಯೋಗ ಆಗ್ತಕ್ಕಂಥ ಇವತ್ತು ಚಾಲನೆ 4ನೇ ತಾರೀಕು 5ನೇ ತಾರೀಕು ಪ್ಯಾಲೇಸಲ್ಲಿ ನಡೆಯುತ್ತೆ. ಮತ್ತು ಹುಬ್ಳಿಯಲ್ಲಿ ಇಟ್ಸ್ಕೊಂಡು ಹಾಕೋಣ 11th and 12th. ಇದು ಭಾಳ ಅವಶ್ಯಕತೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ, ಯಾಕೆಂದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಭಾಳ ಜವಾಬ್ದಾರಿಯನ್ನು ಪ್ರಜಾವಾಣಿಯವರು, ಡೆಕ್ಕನ್ ಹೆರಾಲ್ಡ್ ಅವರು ಇವತ್ತವರೆಗೂ ಕೂಡ ತಾವು ಹೊತ್ಕೊಂಡು ಬಂದಿದ್ರಿ. ಕಷ್ಟ ಸುಖದಲ್ಲೂ ಕೂಡ ನೀವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅದಕ್ಕೆ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಸಮಾಜದಲ್ಲಿದೆ ಯಾವತ್ತೂ ಕೂಡ. ಯಾಕೆಂದರೆ ರಾಜಕಾರಣಿಗಳು ಈ ರೀತಿ ಹೇಳೋದು ಅಷ್ಟು ಈಸಿಯಾಗಿ ಸುಲಭವಲ್ಲ ಅದು, ಯಾಕಂದರೆ ಟೀಕಾ ಟಿಪ್ಪಣಿ ಮೇಲೆ ನಾವು ನಿಮ್ಮನ್ನು ಗ್ರೇಡ್ ಮಾಡ್ತಾ ಹೋಗ್ತೀವಿ. ಆದರೆ ನೀವು ಸಮಾಜದ ಕಾಳಜಿ ಬಗ್ಗೆ ಅದು ಮುಂಚೂಣಿಯಲ್ಲಿ ಯಾವತ್ತೂ ಕೂಡ ಇಟ್ಕೊಂಡು ಬಂದಿದೆ. ಅದಕ್ಕೆ ನನ್ನ ಧನ್ಯವಾದಗಳು. ಮತ್ತು ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮ್ಮ ಕರ್ತವ್ಯವನ್ನು ನಾವು ಸೂಕ್ಷ್ಮವಾಗಿ ನೋಡ್ತಾ ಇರ್ತೀವಿ ಪೇಪರಲ್ಲೂ ಕೂಡ. ಯಾಕೆಂದರೆ ನಾವು ಶಿಕ್ಷಣ ಸಚಿವನಾಗಿ ನನಗೆ ಅದು ಮಾಹಿತಿಯೂ ಕೂಡ ಬರ್ತಾ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಮತ್ತು ನೀವು ಕೂಡ ಮಾಹಿತಿ ಅದನ್ನೆಲ್ಲ ತಗೊಳ್ಳೋದು ಕೆಲಸಕ್ಕೆ ನಮ್ಮ ಇಲಾಖೆಯಿಂದಲೂ ಕೂಡ ನೀವು ತಗೊಳ್ತೀರ. ಅದು ಇವತ್ತು ಎಡುವರ್ಸ್ ಅಂತ ಹೇಳಿ ಇವತ್ತು ಅಡ್ವರ್ಟೈಸ್ಮೆಂಟ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶನ ಕೊಟ್ಟಿದ್ದೀರಿ. ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಟೂಡೆಂಟ್ಸ್ ಇರ್ತಾರೆ, ಮತ್ತೊಂದು ಕಡೆ ಹಲವಾರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರ್ತದೆ. ಈ 12ನೇ ಕ್ಲಾಸ್ನ ನಂತರ ಕರಿಯರ್ ಅಪಾರ್ಚುನಿಟೀಸ್ ಅನ್ನೋದು ಹಲವಾರು. ಮುಂಚೆ ಮೆಡಿಸಿನ್ ಮತ್ತು ಇಂಜಿನಿಯರಿಂಗ್ ಬಿಟ್ಟರೆ ಬೇರೆ ಎಂತ ಇರಲಿಲ್ಲ. ಇವತ್ತಿನ ದಿನ ದೇರ್ ಆರ್ ಸೋ ಮೆನಿ ಕೋರ್ಸಸ್ ಅವೈಲೇಬಲ್. ಈ ವೇದಿಕೆಯು ಅಥವಾ ಈ ಒಂದು ಪ್ಲಾಟ್ಫಾರ್ಮ್ ಬಂದು ಇಟ್ ಈಸ್ ವಿತ್ ಅನ್ ಇಂಟೆಂಟ್ ಟು ಹೆಲ್ಪ್ ದಿ ಪ್ಯಾರೆಂಟ್ಸ್ ಅಂಡ್ ದ ಸ್ಟೂಡೆಂಟ್ಸ್ ಮೇಕ್ ಇನ್ಫಾರ್ಮ್ಡ್ ಚಾಯ್ಸಸ್ in every possible or in every available field of the education. ಒಂದೇ ಸೆಗ್ಮೆಂಟ್ ಅನ್ನು ನಾವು ಪುಷ್ ಮಾಡ್ತಾ ಇಲ್ಲ. ಇದರೊಳಗೆ ಎನ್ನುವುದು ಮಾತ್ರ ಪುಷ್ ಮಾಡ್ತಾ ಇಲ್ಲ, ಟೆಕ್ನಿಕಲ್ ಎಜುಕೇಶನ್ ಅಥವಾ ಹೆಲ್ತ್ ಅನ್ನೋದು ಮಾತ್ರ ಮಾಡ್ತಾ ಇಲ್ಲ. ಆ ಸ್ಟೂಡೆಂಟ್ಗೆ ಯಾವ್ಯಾವುದು ಇಂಟ್ರೆಸ್ಟ್, ಆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಜೊತೆಗೆ ಇಂಟ್ರಾಕ್ಟ್ ಮಾಡೋ ಹಲವಾರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆ ಕೋರ್ಸ್ ಏನು ಆಫರ್ ಮಾಡ್ತದೆ ಅನ್ನೋದು ಇಂಟ್ರಾಕ್ಟ್ ಮಾಡ್ತಾರೆ. ನಂತರ ಅದರ ಕರಿಯರ್ ಅಪಾರ್ಚುನಿಟೀಸ್ ಏನಿರುತ್ತೆ ಅದರ ನಂತರ ಅನ್ನೋದು ಸಹಿತ. ಇಟ್ ಇಸ್ ನಾಟ್ ಸ್ಪೆಸಿಫಿಕ್ ಟು ಅ ಡೊಮೇನ್. The thing is, more and more parents are concerned only about the highest education, only the engineering field or medical field, or being only introduced to that field, but not encouraging towards other fields. It's like folklore or like culture and even the other areas. So are they covering all those areas? ನಿಮ್ಮ ಪ್ರಶ್ನೆಗೆ ಒಂದೇ ಉತ್ತರ, ಒಂದೇ ಒಂದು. ಹಾವೇರಿ ಹತ್ರ ನಮ್ದೊಂದು ಫೋಕ್ ಇನ್ಸ್ಟಿಟ್ಯೂಷನ್ ಇದೆ, ಐ ಆಮ್ ಫರ್ಗೆಟಿಂಗ್ ಇಟ್ಸ್ ಫೋಕ್ಲೋರ್. ದೇ ಆರ್ ಆಲ್ಸೋ ಒನ್ ಆಫ್ ಆರ್, ನಾವು ಈ ಒಂದು 100+ ಇನ್ಸ್ಟಿಟ್ಯೂಷನ್ಸ್ ಅಂತ ಏನಂದ್ರೆ ಅವರು ಸಹಿತ ಇರ್ತಾರೆ. ಸೊ ಐ ಥಿಂಕ್ ಅದೊಂದೇ ಆನ್ಸರ್. ಥ್ಯಾಂಕ್ ಯು ಸರ್. ಮಾಡಿ ಡೆಕ್ಕನ್ ಹೆರಾಲ್ಡ್ 78 ವರ್ಷಗಳಿಂದ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದೆ. ಆದರೆ ಪ್ರಜಾವಾಣಿಯ ಹಿಸ್ಟ್ರಿಯಲ್ಲಿ, ಡೆಕ್ಕನ್ ಹೆರಾಲ್ಡ್ನ ಹಿಸ್ಟ್ರಿಯಲ್ಲಿ ಇವತ್ತಿನ ದಿನ ಐತಿಹಾಸಿಕ ದಿನ ಅಂತ ಅಂದ್ಕೊಳ್ಬೋದು. ಯಾಕೆ ಅಂತಂದ್ರೆ ನಮಗೆ ಪ್ರೆಸ್ ಮೀಟಿಗೆ ಹೋಗಿ ಗೊತ್ತಿತ್ತು, ಬಿಟ್ರೆ ನಾವೇ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಗೊತ್ತಿರಲಿಲ್ಲ. ನಾವೇ ಪ್ರೆಸ್ ಮೀಟ್ ಮಾಡಿ ಇವತ್ತೇ ಮೊದಲು 78 ವರ್ಷದಲ್ಲಿ ನನಗೆ ಗೊತ್ತಿದ್ದೆ. ನಾವು ಪ್ರಶ್ನೆ ಕೇಳ್ತೀವಿ, ನೀವು ಪ್ರಶ್ನೆ ಕೇಳಬಹುದು. ಆ ಕಾರಣಕ್ಕಾಗಿ ಇವತ್ತಿನ ದಿನ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ನ ಇತಿಹಾಸದಲ್ಲಿ ಬಹಳ ಮಹತ್ವದ ದಿನ ಅಂತ ನಾನು ಅಂದ್ಕೊಳ್ತೀನಿ. ಈಗಾಗಲೇ ಸುಬ್ರಹ್ಮಣ್ಯ ಅವರು ಡೆಕ್ಕನ್ ಹೆರಾಲ್ಡ್ನಲ್ಲಿ ಹೇಗೆ ಎಜುಕೇಷನ್ಗೆ ಗಮನ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಪ್ರಜಾವಾಣಿ ಕೂಡ ಒಂದು ಪತ್ರಿಕೆಯ ಪ್ರೈಮರಿ ಡ್ಯೂಟಿ ಅಂತ ಏನು ಹೇಳ್ತೀವಿ ಅದು ಎಜುಕೇಷನ್. ಎಜುಕೇಷನ್ ಅಂತಂದರೆ ನೀವು ಪ್ರಾಥಮಿಕ ಶಾಲೆ, ಡಿಗ್ರಿ, ಪ್ರೌಢಶಾಲೆ ಅಥವಾ ಯೂನಿವರ್ಸಿಟಿ ಅಷ್ಟೇ ಅಲ್ಲ.
ಇಡೀ ಸಮಾಜಕ್ಕೆ ಎಜುಕೇಟ್ ಮಾಡೋದೇ ಪತ್ರಿಕೆಯ ಕೆಲಸ. ಆ ಕೆಲಸವನ್ನು ಮಾಡ್ಕೊ ಬರ್ತಾನೆ ಪ್ರಜಾವಾಣಿ 78 ವರ್ಷದಿಂದ ಕೂಡ ಎಜುಕೇಷನ್ನಿಗೂ ನಾವು ಸಾಮಾನ್ಯವಾಗಿ ಎಜುಕೇಷನ್ ಅಂತ ಏನು ಅಂದ್ಕೊಳ್ತೀವೋ ಅದಕ್ಕೂ ಕೂಡ ಅದು ಕೆಲಸ ಮಾಡ್ತಾ ಬರ್ತಾ ಇದೆ. ಪ್ರತಿ ದಿವಸ ಪ್ರಜಾವಾಣಿಯಲ್ಲಿ SSLC ಮತ್ತು PUC ಮಕ್ಕಳಿಗೆ ನೀವು ರಿಸಲ್ಟ್ ಹೆಂಗೆ ಚೆನ್ನಾಗಿ ಮಾಡಬೇಕು ಈ ಸಲ ಅಂತೇಳಿ ಪ್ರತಿ ವರ್ಷ ಕೂಡ ಅದಕ್ಕೆ ಸಾಹಸವನ್ನು ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಕೊಡುಗೆ ಕೂಡ ಇರುತ್ತೆ. ನಾವು ಪ್ರತಿ ದಿವಸ SSLC ಮತ್ತು PUC ಮಕ್ಕಳಿಗೆ ಅವರು ಸ್ಕೂಲ್ ಶುರುವಾದ ದಿನದಿಂದಲೇ ನಾವು ಕೂಡ ಪ್ರತಿ team Eduverse and team Ad6 Advertising and all other fellow colleagues and members present here. First of all, I would like to say that we are proud and pride to be part of this Eduverse from past 15 years. It is an amazing experience for both of us, especially for all the universities who come across here to showcase their what is available for the students to choose. There is a lot of stress, anxiety among the student mindset after their results to choose which college, which course, which program, where, how, distance, all those things. I would like to say that these anxieties were there when we were students. From past 15 years, whatever the exam stress is there, along with that, the stress is carrying another 1 month till they get 1 or 2 months till they get admit in various colleges and universities. I would like to say that this program, Eduverse, we are partnered from the beginning, has made. Namaskara. Good evening, everyone. It's really my pleasure to have you all this evening, and thank you for taking your time out for this event. As you all know, Deccan Herald and Prajavani, over the last 7 decades, have been the trusted voice of Karnataka, chronicling the developments that happen in every nook and corner of this state. We just don't chronicle news, but write stories, in-depth stories that affect lives, livelihood, and communities. Beyond this, Deccan Herald strongly believes that as a newspaper, we have a responsibility to society. So, as the executive editor of Deccan Herald, I would like to share a few thoughts with you on what we do as a newspaper. At Deccan Herald, we believe journalism carries a responsibility that goes beyond reporting events. As a newspaper closely connected to society, we see ourselves not as providers of news, just providers of news, but as enablers of progress, especially